ಸೊ ಗೈಸ್, ಇವತ್ತಿಂದ ನಾನಂತರೂ ಜಿಮ್ಮಿಗೆ ಹೋಗ್ಬೇಕಂತ ಡಿಸೈಡೇ ಮಾಡಿಕೊಂಡು ಇವತ್ತಂತರೂ ಬೇಗನೆ ಎದ್ದೆ. ಸೊ ಬೇಗ ಎದ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಬೇಗನೆ ಆಚೆ ಬಂದೆ. ಆದರೂ ನಮ್ಮ ಅಣ್ಣ ಇನ್ನೂ ಎದ್ದಿರಲಿಲ್ಲ. ಸೊ ನಮ್ಮಣ್ಣನ ಎಬ್ಬಿಸ್ಬಿಟ್ಟು ಅಲ್ಲಿಂದ ಇಬ್ಬರು ರೆಡಿ ಆಗಿಬಿಟ್ಟು ಸೀದಾ ಜಿಮ್ಗೆ ಹೋಗ್ತಾ ಇದ್ವಿ. ಸೊ ಜಿಮ್ ಏನು ಬಂತು, ಆದರೆ ನಮ್ಮ ಇನ್ನೊಬ್ಬ ಬಾಡಿ ಬಿಲ್ಡರ್ ಇನ್ನೂ ಬಂದಿರಲಿಲ್ಲ. ಸೊ ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಸೊ ಕೊನೆಗೂ ಬಂದ ಗುರು ಇವನೇ. ಸೊ ನಾನು ಸ್ವಲ್ಪ ಹೆಲ್ತಿ ಆಗಿರಬೇಕು, ಸ್ವಲ್ಪ ಫಿಟ್ ಆಗಿರ್ಬೇಕಂತ ಈ ಒಂದು ಜಿಮ್ನ ಯಾಕೆ ಜಾಯಿನ್ ಆದೆ ಅಂತ ಹೇಳ್ತೀನಿ. ಸೊ ಇವರೇ ನಮ್ಮ ಟ್ರೈನರ್ ಬಂದ್ಬಿಟ್ಟು. ಇವರು ಚೆನ್ನಾಗಿ ಟ್ರೈನ್ ಮಾಡ್ತಾರೆ, ಹಾಗೆ ಫ್ರೆಂಡ್ಲಿ ಆಗಿ ಕೂಡ ಇರ್ತಾರೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಸ್ವಲ್ಪ ಡಿಪ್ಸ್ ಹೊಡೆದೆ. ಹಾಗೆ ನಮ್ಮ ಟ್ರೈನರ್ ಕೂಡ ಸೌತ್ ಇಂಡಿಯನ್ ಬಾಡಿ ಬಿಲ್ಡರಲ್ಲಿ ಫಸ್ಟ್ ಕೂಡ ಬಂದಿದ್ದಾರೆ. ಇನ್ನೂ ಹಲವಾರು ಮೆಡಲ್ಸ್ಗಳು ಅವ್ರ ಹತ್ರ ಇದ್ದೇವೆ. ಸೊ ಆ ಕಾರಣದಿಂದ ನಾನು ಇವ್ರ ಥರ ಆಗಬೇಕಂತ ಈ ಒಂದು ಜಿಮ್ನ ಜಾಯ್ನ್ ಆದೆ. ಹಾಗೆ ಇವರು ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ನಾನೇ ಅಂತಲ್ಲ, ಆ ಜಿಮ್ಗೆ ಯಾರೇ ಕೂಡ ಬಂದ್ರೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಹಾಗೆ ತುಂಬ ಚೆನ್ನಾಗಿ ಅವ್ರನ್ನ ಟ್ರೈನ್ ಮಾಡ್ತಾರೆ. ಹಾಗೆ ನೀವೇನಾದರೂ ಎಲೆಕ್ಟ್ರಾನ್ ಸಿಟಿ ಬೊಮ್ಮಸಂದ್ರ ಸರೌಂಡಿಂಗಲ್ಲಿ ಇದ್ದರೆ ಈ ಒಂದು ಜಿಮ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ಯಾಕಂದರೆ ಇವರು ತುಂಬ ಫ್ರೆಂಡ್ಲಿಯಾಗಿ ಇರ್ತಾರೆ ಎಲ್ಲರ ಜೊತೆಗೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಜೊತೆ ಫ್ರೆಂಡ್ಲಿ ಆಗಿಲ್ಲ. ಸೊ ಅವ್ರು ಎಲ್ಲರ ಜೊತೆನೇ ಹಾಗೆ ಇರೋದು. ಸೊ ತುಂಬ ಚೆನ್ನಾಗಿ ಕೂಡ ಟ್ರೈನಿಂಗ್ ಕೊಡ್ತಾರೆ. ಸೊ ಇದೇ ಒಂದು ಕಾರಣಕ್ಕೆ ನಾನು ಈ ಒಂದು ಜಿಮ್ನ ಜಾಯಿನ್ ಆಗಿತ್ತು. ಸೊ ಇವತ್ತಿಂದ 30 ಡೇಸ್ ಚಾಲೆಂಜಲ್ಲಿ ನನ್ನ ಬಾಡಿ ಯಾವ ಥರ ಟ್ರಾನ್ಸ್ಫರ್ಮೇಷನ್ ಆಗುತ್ತಂತ ನೋಡ್ತಾ ಇರೋಣ. ಸೊ ಇವತ್ತಿಂದ 30 ಡೇಸ್ ಚಾಲೆಂಜನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಗುರು. ಜೀವನದಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ. ಸೊ ಎಲ್ಲನೂ ಸಾಧ್ಯ ಇದೆ, ನಾವು ಅಷ್ಟೇ ಕಷ್ಟಪಡಬೇಕು. ಸೊ ಎಲ್ಲನೂ ಆಗುತ್ತೆ. ಹಾಗೆ ನಮ್ಮ ಜೊತೆಗೆ ಫ್ರೆಂಡ್ಲಿ ಆಗಿರುವ ಈ ಒಬ್ಬ ಟ್ರೈನರ್ ಇದ್ಮೇಲೆ ನಾವೇನಕ್ಕೆ ಭಯ ಬೀಳಬೇಕಂತ ಈ ಒಂದು ಜಿಮ್ನ ಜಾಯಿನ್ ಮಾಡಿದ್ದೀನಿ ಗುರು. ಸೊ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಪಕ್ಕ ನಾನಂತರೂ 30 ಡೇಸ್ ಚಾಲೆಂಜ್ ತಗೊಂಡು ನನ್ನ ಬಾಡಿ ಅಂತೂ ಬಿಲ್ಡ್ ಮಾಡ್ತೀನಿ ಗುರು. ಸೊ ಇನ್ನೊಂದೇನು ಗೊತ್ತಾ, ಜಿಮ್ ಅಷ್ಟೇ ಮಾಡಿದರೆ ಸಾಲದು, ಡೈಟ್ ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ ಈ ನಮ್ಮ ಟ್ರೈನರು. ಸೊ ಆ ಕಾರಣದಿಂದ ನಾನು ಅಲ್ಲಿಂದ ಜಿಮ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟ್ಬಿಟ್ಟೆ. ಸೊ ಅಲ್ಲಿಂದ ಬಂದು 2 ಎಗ್ನ ಬಾಯ್ಲ್ ಮಾಡಿಬಿಟ್ಟು, ಒಂದು ಕುಕುಂಬರ್, ಒಂದು ಕ್ಯಾರೆಟ್ ಮತ್ತು ಒಂದು ಬನಾನಾನ, ಇದು ಡೈಟಿಂಗ್ ಪ್ಲಾನ್ ಗುರು. ಇದನ್ನು ನೀವೇನಾದರೂ ಚೆನ್ನಾಗಿ ಡೈಟ್ ಮಾಡಿದರೆ ನಿಮ್ಮ ಬಾಡಿ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಆ ಕಾರಣದಿಂದ ಡೈಟ್ ಕೂಡ ಕಂಪಲ್ಸರಿ ಮಾಡಲೇಬೇಕು. ಸೊ ಅಲ್ಲಿಂದ ಸೀದಾ ರೆಡಿ ಆಗಿಬಿಟ್ಟು ನಾನಂತರೂ ಕೆಲಸಕ್ಕೆ ಬಂದೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.